ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ನಾನು ನೋಡ್ರಿ ಬುಟ್ಟಿ ಹೂವು ಇಟ್ಕೊಂಡು ಎಲ್ಲ ಹೊಂಟಿರ ಅಂತಂದ್ರೆ ನೋಡ್ರಿ, ಇವತ್ತು ಬಂದಿನಿ ಸಾಯಿಬಾಬಾ ಅಂಗಡಿ ನೋಡ್ರಿ. ಗಾಡಿ ತೊಗೊಂಬಂದಿಂದ ಅಲ್ಲೇ ಮನೆ ಮುಂದೆ ಮಂಗಳಾರತಿ ಮಾಡಿದ್ವಿ. ಬಟ್ ಸಾಯಿಬಾಬಾನ ದರ್ಶನ ತೊಗೊಂಡು ಅಲ್ಲಿಷ್ಟು ಅಲ್ಲೇ ಪೂಜಾರಿ ಕಡೆ ಪೂಜಾ ಮಾಡಿದ್ರೆ ಆಯಿತು ಅಂಥೇಳಿ ಇಲ್ಲಿ ಸಾಯಿಬಾಬಾನ ಗುಡಿ ಬಂದೆ ನೋಡ್ರಿ. ಕೀರ್ತಿನಗರ ಒಳಗೆ ಭಾಳ ದಿನ ಆಯಿತು ಬಂದಿದ್ದೆ ಇಲ್ಲ. ಭಾಳ ದಿನ ಅನ್ನೋಕ್ಕೆ ಎಷ್ಟೋ ತಿಂಗಳುಗಳಾಯ್ತು ನೋಡ್ರಿ. ಮೊದಲು ನಮ್ಮ ಅಕ್ಕ ಎಲ್ಲ ಇದ್ರು ಬರ್ತಿದ್ದೆ ಮ್ಯಾಗ. ಬಟ್ ಇವಾಗ ಬಂದಿದ್ದೆ ಇಲ್ಲ ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ. ಬರೀ ಎಲ್ಲರಿಗೂ ಈ ಸಾಯಿಬಾಬಾನ ದರ್ಶನ ಮಾಡಿಸ್ತಂತ ನೋಡ್ರಿ. ಇಲ್ಲಿ ಮಸ್ತ್ ಇಲ್ಲಿ ಬಂದ್ರೆ ಒಂಥರ ಮೈಂಡ್ ಇದು ಅನ್ನಿಸ್ತೈತೆ ನೋಡ್ರಿ. ಬಂದು ಒಂದು ಸಲ ಸಾಯಿಬಾಬಾನ ದರ್ಶನ ಮಾಡಿ ಒಂದು ಸಲ ಇದು ಮಾಡಿದ್ರೆ ಬರೀ ಈಗ ನಮ್ದು ಗಾಡಿ ಪೂಜೆ ಮಾಡಿಸಿ ಮತ್ತು ಫಸ್ಟ್ ಇಲ್ಲಿ ತೊಗೊಂಡ್ರು ಮಂಗಳಾರತಿ ಏನೋ ಮಾಡ್ತಾರಂತ. ಮಂಗಳಾರತಿ ಮಾಡಿದ್ಮೇಲೆ ನಾನು ಗಾಡಿ ಪೂಜೆ ಮಾಡಿಸ್ಬೇಕಂತ ವೇಟ್ ಮಾಡಕತ್ತೀನಿ ನೋಡ್ರಿ. ಯಾವುದೇ ಥರ ಪೂಜೆ ಹಚ್ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಅದಾವ ಅಂತಂದ್ರೆ ಇಲ್ಲ ಐತೆ ನೋಡ್ರಿ ನೋಟಿಸ್. ಯಾರಿಗಾದ್ರೂ ಬೇಕಾದರೂ ಸೇವಾ ವಿವರಗಳದಾವ ನೋಡ್ರಿ. ಅಭಿಷೇಕ ಮಾಡಿಸೋದಕ್ಕಾಯ್ತು, ಆಮೇಲೆ ನವಗ್ರಹ ಪೂಜೆ ಆಯಿತು, ಮತ್ತು ದ್ವಿಚಕ್ರ ವಾಹನ ಪೂಜೆ ಏನೈತಿ, ಮತ್ತು 4 ಚಕ್ರ ವಾಹನ 201, ಮತ್ತು ಗಾಡಿಗೆ ನೋಡ್ರಿ 101 ರೂಪಾಯಿ ಅಂದರು. ಆಯ್ತು ಬಿಡು ಮಾಡಿಸಿದ್ರೆ ಆಯಿತು ಅಂಥೇಳಿ ನಾವು ಬುಕ್ ಮಾಡಿದ್ವಿ ನೋಡ್ರಿ. ಅಂದ್ರೆ ಟಿಕೆಟ್ ತೆಗ್ಸಿದ್ವಿ. ಬಟ್ ಅವ್ರು ಹೇಳಿದ್ರು ನಮ್ದು ಮಂಗಳಾರತಿ ಆದಮೇಲೆ ಮಾಡ್ತೀವಿ ನೋಡ್ರಿ, ಈಗಿನ ಟೈಮ್ ಐತಿ, ಇದು ಮುಗಿದ್ಮೇಲೆ ನಮ್ಮ ಪೂಜೆ ಎಲ್ಲ ಆದಮೇಲೆ ಮಾಡ್ತೀವಿ ಅಂದರು. ಅದಕ್ಕೆ ವೆಯ್ಟ್ ಮಾಡ್ಕೊತ ನಿಂತಿದ್ವಿ. ಹೆಂಗೂ ಬಂದಿದ್ವಿ, ಮಂಗಳಾರತಿ ಮುಗಿದ್ಮೇಲೆ ಮಾಡಿಸಿದ್ರೆ ಆಯಿತು ಅಂಥೇಳಿ ಬರೀ ಮಂಗಳಾರತಿ ಮಾಡು ಮತ್ತು ಮಂಗಳಾರತಿ ಮುಗಿಸ್ಕೊಂಡು ನೆಕ್ಸ್ಟ್ ಗಾಡಿ ಪೂಜೆ ಮಾಡಿಸ್ಕೊಂತ ಸಾಯಿಬಾಬಾನ ದರ್ಶನ ತೊಗೊಂಬಂದ್ವಿ ನೋಡ್ರಿ. ಆ್ಯಕ್ಚುಲಿ ನಾವು ದ್ವಿಚಕ್ರ ವಾಹನದ ಪೂಜೆ ಮಾಡಿಸ್ಬೇಕಂತ ಮಾಡಿದ್ವಿ. ಅದು ಚಾರ್ಜ್ 101 ರೂಪಾಯಿ ಆಯ್ತು ನೋಡ್ರಿ. ಅದು ಹೋಗಲಿ, ಬಟ್ 12:30 ಮಾಡ್ತಾರತ್ತ. ಅದಕ್ಕೆ ವೆಯ್ಟ್ ಮಾಡಕತ್ತೀವಿ. 12:30 ಮಂಗಳಾರತಿ ಆಗೋದು ಸಾಯಿಬಾಬಾನ. ಅದಾದಮೇಲೆ ಗಾಡಿ ಪೂಜೆ ಮಾಡಿಸ್ಬೇಕಂತೇಳಿ ಮಾಡಿಸ್ಕೊಂಡೇ ಹೋಗ್ಬೇಕಂತ ವೆಯ್ಟ್ ಮಾಡತ್ತೀವಿ ನೋಡ್ರಿ. ಅಷ್ಟೊತ್ತಿಗೆ ಕಾಯೋದು ಹೊಡ್ಸಿದ್ರೆ ಆಯ್ತಂತ. ಮಂಗಳಾರತಿ ಮುಗಿಸ್ಕೊಂಬಂದು ನೋಡ್ರಿ. ನೀವು ಚಂದ ಆಯಿತು ಮಂಗಳಾರತಿ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಗಾಡಿ ಪೂಜೆ ಮಾಡೋಕೆ ಪೂಜಾರಿಗಳು ಕರ್ಕೊಂಬಂದು ನೋಡ್ರಿ. ಬರೀ ನಮ್ಮ ಗಾಡಿ ಪೂಜೆ ಇಟ್ಟು ಮಾಡಿದ್ರು ಮತ್ತು ಇಲ್ಲಿಷ್ಟು ಮಾಡ್ಕೊಳ್ಳೋದ್ರೆ ಸಮಾಧಾನ ಆಗುತ್ತೆ ನೋಡ್ರಿ. ಒಂಥರ ಧನುಷ್ ಯಾವಾಗಲೂ ಸಾಯಿಬಾಬಾಗೆ ನಂಬೋದು ಭಾಳ ರೀ. ದಿವ್ಯ ಆಯಿತು, ಧನುಷ್ ಆಯಿತು. ಇಲ್ಲಿ ಬಂದೇ ಹೋಗ್ತಾರೆ ಅವ್ರು ಗುರುವಾರಕ್ಕೊಮ್ಮೆ. ನಾನೇ ಬರೋದಿಲ್ಲ ಜಾಸ್ತಿ, ಅಲ್ಲಿಂದ ದೂರ ಆಗುತ್ತೆ ಅಂತೇಳಿ. ಬಟ್ ಅವ್ರು ಯಾವಾಗವಾಗ ಹಾಗೆ ಕಂಟಿನ್ಯೂಸ್ ಆಗಿ ಗುರುವಾರಕ್ಕೊಮ್ಮೆ ಸಾಯಿಬಾಬಾನ ಗುಡಿ ಬರ್ತಿರ್ತಾರೆ ನೋಡ್ರಿ. ನಮ್ಮ ಮನೆಯಿಂದ ಭಾಳ ದೂರ ಆಗುತ್ತೆ. ಫಸ್ಟ್ ನಮ್ಮ ಅಕ್ಕರ ಮನೆ ಇಲ್ಲೇ ಇರ್ತಾರೆ ಬಸವನೊಳಗೆ, ಹಾಗಾಗಿ ನಿಯರ್ ಆಗ್ತಿತ್ತು. ಬಟ್ ನಮ್ಮ ಮನೆಯೇ ಒಂದು ಕಡೆ ಆಗುತ್ತೆ, ಇದನ್ನೇ ಒಂದು ಕಡೆ ಆಗುತ್ತೆ ನೋಡ್ರಿ. ಭಾಳ ದೂರ ಆಗುತ್ತೆ. ಆದರೆ ಇವತ್ತು ಗಾಡಿ ಪೂಜೆ ಮಾಡಿಸ್ಬೇಕಂತೇಳಿ ಬಂದ್ವಿ. ಬರೀ ಪೂಜೆ ಮಾಡಿಸೋಂತ
ಪೂಜಾ ಮುಗಿಸ್ಕೊಂಡು ಬಂದೆ ನೋಡ್ರಿ. ಪೂಜಾ ಅಂತೂ ಮಸ್ತ್ ಆಯಿತು. ಇಲ್ಲಿ ನೋಡಿ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಓಪನಿಂಗ್ ಆಗ್ತದೆ ನೋಡ್ರಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಭಾಳ ದಿನ ಆಯ್ತಿದ್ದು ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಅದು ಮೂರ್ತಿ ಇದು ಮಾಡ್ಯಾರ. ಬಟ್ ಇವತ್ತು ಓಪನಿಂಗ್ ಮಾಡಕತ್ತಾರ ನೋಡ್ರಿ. ಸಿದ್ದರಾಮಯ್ಯನವ್ರು ಬರತ್ತಾರ. ಹಾಗಾಗಿ ಫುಲ್ಲು ಎಲ್ಲ ಕಡೆ ನೋಡ್ರಿ, ಎಲ್ಲ ವೆಹಿಕಲ್ಸ್ ಆಯಿತು, ಕಾರ್ ಆಯಿತು, ಫುಲ್ಲು ಅದ್ರಾಗ ಟ್ರಾಫಿಕ್ ಜಾಮ್ ಒಂದು ಆಗ್ಬಿಟ್ಟೈತೆ ನೋಡ್ರಿ. ಎಲ್ಲ ಕಡೆನೂ ಸರ್ಕಲ್ ಒಳಗೆ ಗಾಡಿನೇ ಗಾಡಿ. ಪೂಜೆ ನೋಡ್ರಿ ಮಸ್ತ್ ಆಯಿತು. ಯಾರೇ ಬೇಕಾದ್ರೂ ಮಾಡಿಸ್ಬೋದು. ವಾಹನ ಪೂಜೆ ಅದದು $101 ನೋಡ್ರಿ. ಸರಸ್ವತಿ ಹರಿಸ್ಬೇಕು ಪಾವತಿಯಲ್ಲಿ ಅಂದ್ರೆ ಕಮಿಟಿ ವತಿಯಿಂದ. ಬಟ್ ಪೂಜಾರಿಗೆ ನಾವು ಕೊಡಬೇಕಾಗತ್ತೆ ಒಂದು $200 ಅದು ಹಿಂಗೆ. ಬಟ್ ಪೂಜಾ ಅಂದ್ರೆ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ನೋಡ್ರಿ, ಇಲ್ಲಿ ಗುಡಿ ಒಳಗೆ ಮಾಡಿಸೋದು. ಹಾಗಾಗಿ ಮಾಡ್ಕೊಂಬಂದೆ. ಬರೀ ಮನೆಗೆ ಹೋಗಿ ನೆಕ್ಸ್ಟ್ ಮತ್ತೆ ಡ್ಯೂಟಿ ಟೈಮ್ ಆಗ್ಬೋದು ನೋಡ್ರಿ. ಈಗ ಸಾಯಿಬ ಅಂಗಡಿಗೆ ಹೋಗಿ ನೋಡ್ರಿ, ದರ್ಶನ ತೊಗೊಂಡು ಆಮೇಲೆ ಗಾಡಿ ಪೂಜೆನೂ ಮಾಡಿಸಿದ್ವಿ, ಎಲ್ಲ ಮುಗಿಸ್ಕೊಂಬಂದ್ವಿ. ಚಂದ ಒಂಥರ ನಿವಾಂತ ಚಂದ ದರ್ಶನ ಮಾಡಿದ್ರೆ ನೋಡ್ರಿ. ದರ್ಶನ ಮಾಡ್ಕೊಂಡು ಬಂದ್ವಿ ಸಾಯಿಬಾಬಾದು. ಆಮೇಲೆ ಇದು ಮಾಡಿದ್ರು, ಗಾಡಿ ಪೂಜೆನೂ ಮಸ್ತ್ ಮಾಡಿದ್ರು ನೋಡ್ರಿ. ಈಗ ಮನೆಗೆ ಬಂದ್ವಿ. ಈಗ ಎಲ್ಲ ಕಡೆ ಪೆಡೆ ಹಂಚಿದ್ವಿ. ತಗೋರಿ ನೀವು ಎಲ್ಲ ಸಬ್ಸ್ಕ್ರೈಬರ್ಸ್ ಸ್ವೀಟ್ ತಿನ್ನಿರಿ. ನಂಗೆ ಗಾಡಿ ಸ್ವೀಟ್ ಹಾಸ್ಪಿಟ್ಲ್ಗೆ ಒಯ್ಬೇಕಂತ ಇಟ್ಟೀನಿ. ಎಲ್ಲ ಕಡೆ ಕೊಟ್ಟಿವಿ ಆಲ್ಮೋಸ್ಟ್ ಎಲ್ಲ. ಬರೀ 1:15 ಆಗೇ ಬಿಡ್ತು ನೋಡ್ರಿ. ಚಿನ್ನೂ ಬಂದಾನ ಸ್ಕೂಲಿಂದ. ಚಿನ್ನೋರ ಪಪ್ಪನೂ ಬಂದ ನೋಡ್ರಿ. ಬರೀ ಪಟ್ ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೇಕು. ಟೈಮ್ ನೋಡ್ರಿ 2 ಗಂಟೆ ಆಗೇ ಬಿಡ್ತು. ಬರೀ ಡ್ಯೂಟಿಗೆ ಹೋಗಮಂತ ವಿಡಿಯೋ ಇಲ್ಲೇ ಏನು ಮಾಡತ್ತಿ ನೋಡ್ರಿ. ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. 1 ಸೆಕೆಂಡ್ ಸಾರಿ ನೋಡ್ರಿ, ಯಾಕಂದ್ರೆ ಲೇಟಾಗಿ ಅಪ್ಲೋಡ್ ಆಗುತ್ತಿದ್ದು, ಸ್ವಲ್ಪ ಬಿಸಿ ಇದ್ದಿದ್ದರಿಂದ. ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.
ಡ್ಯೂಟಿಗೆ ಹೋಗಿ ಬಂದ್ಮೇಲೆ ನೋಡಿರಿ ವಿಡಿಯೋನ ಕಂಟಿನ್ಯೂ ಮಾಡಲಿ ಇವತ್ತಿಲ್ಲ ಇಲ್ಲಿಗೆ ಏನು ಮಾಡತ್ತೀನಿ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್.